ವೀಕ್ಷಕರೇ ನಮಸ್ಕಾರ. ನೋಡಿ, ಮತ್ತೆ ಜಾಗತಿಕ ತೈಲ ಬಿಕ್ಕಟ್ಟು ಎದುರಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸಿಕೊಳ್ಳತೊಡಗಿವೆ. ನಿನ್ನೆ ಮತ್ತು ಮೊನ್ನೆ ಪಾಕಿಸ್ತಾನ ಮಧ್ಯಸ್ಥಿಕೆಯಲ್ಲಿ ನಡೆದಂತ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಧಾನ ಮಾತುಕತೆ ಬಹುತೇಕ ವಿಫಲವಾಗಿದೆ. ನೋಡಿ, 21 ಗಂಟೆಗಳ ಕಾಲ ನಡೆದಂತ ಈ ಮಾತುಕತೆ ಬಹುತೇಕ ವಿಫಲವಾಗಿದೆ. ಇರಾನ್ ವಿಧಿಸಿದಂತ ಷರತ್ತುಗಳನ್ನು ಅಮೆರಿಕ ಒಪ್ಪಿಕೊಳ್ತಿಲ್ಲ, ಅದೇ ರೀತಿ ಅಮೆರಿಕ ವಿಧಿಸಿದ ಷರತ್ತುಗಳನ್ನು ಇರಾನ್ ಒಪ್ಪಿಕೊಳ್ತಿಲ್ಲ. ಅದರಲ್ಲೂ ವಿಶೇಷವಾಗಿ ಅಣ್ವಸ್ತ್ರ ಕಾರ್ಯಕ್ರಮಗಳನ್ನು ಕೈಬಿಡುವುದಕ್ಕೆ ಇರಾನ್ ಸುತಾರಾಮ್ ಒಪ್ತಿಲ್ಲ. ಈ ಒಂದು ಕಾರಣಕ್ಕಾಗಿ ಅದೇ ರೀತಿ ಯುದ್ಧ ಪರಿಹಾರ ಮತ್ತು ಆರ್ಮುಜ ಜಲಸಂಧಿ ಮೇಲಿನ ನಿಯಂತ್ರಣ ತೆಗೆಯುವುದಕ್ಕೆ ಇರಾನ್ ಸುತಾರಾಮ್ ಒಪ್ತಿಲ್ಲ. ಹೀಗಾಗಿ ಬಹುತೇಕ ಈ ಮಾತುಕತೆ ವಿಫಲವಾಗಿ ಮುರಿದು ಬಿದ್ದಿದೆ. ಇದರಿಂದಾಗಿ ಕೆರಳಿಕೆಂಡವಾಗಿದ್ದಾರೆ ಟ್ರಂಪ್. ನೋಡಿ, ಇರಾನ್ನ ಬಗ್ಗು ಬಿಡಬೇಕು, ಮಣಿಸಬೇಕು ಅಂತ ಬಂದಿದ್ದಂತ ಟ್ರಂಪ್ ಇರಾನ್ ಯುದ್ಧ ಭೂಮಿ ಒಳಗೆ ಒಕ್ಕ ಮೇಲೇನೆ ಅದರ ಆಳ ಅಗಲ ಗೊತ್ತಾಗಿದ್ದು. ನೋಡಿ, ಯುದ್ಧ ಆರಂಭಿಸಿದ್ದು ಇಸ್ರೇಲ್ ಮತ್ತು ಅಮೆರಿಕ, ಅಪಾರ ನೋವು ನಷ್ಟ ಅನುಭವಿಸಿದ್ದು ಅಮೆರಿಕ. ಇದರಿಂದ ಹೊರಬರುವುದಕ್ಕೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತನ್ನ ಚೇಲ ಆಗಿರ್ತಕ್ಕಂಥ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಮತ್ತು ಆ ದೇಶದ ಪ್ರಧಾನಿಯನ್ನು ಮಧ್ಯೆ ಬಿಟ್ಟು, ಟ್ರಂಪ್ ಸ್ಕ್ರಿಪ್ಟೆಡ್ ಇದು ನೋಡಿ, ಅವರನ್ನ ಮುಂದೆ ಬಿಟ್ಟು ಅವರ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಮಾತುಕತೆಗೆ ಆಹ್ವಾನಿಸಿದ್ರು ಕೂಡ ಈ ಮಾತುಕತೆ ಮುರಿದು ಬಿದ್ದಿದೆ. ಇದರಿಂದಾಗಿ ಮತ್ತೆ ತೈಲ ಬಿಕ್ಕಟ್ಟು ಸೃಷ್ಟಿಯಾಗುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸತೊಡಗಿವೆ. ಯಾಕೆ ಗೋಚರಿಸ್ತೇವೆ ಅಂದ್ರೆ, ಯಾಕೆ ತೈಲ ಬಿಕ್ಕಟ್ಟು ಶುರುವಾಗ್ತದೆ ಅಂದ್ರೆ, ಅಮೆರಿಕ ನೋಡಿ ನಿನ್ನೆನೆ ಗುಡುಗಿ ಬಿಟ್ಟಿದ್ದಾನ ಟ್ರಂಪ್, ಮತ್ತೊಮ್ಮೆ ಇರಾನ್ ಅನ್ನು ಸದ್ದು ಬೆಳಿತೇನೆ, ಜಲಸಂಧಿ ಮೇಲೆ ಆರ್ಮುಜ ಜಲಸಂಧಿಗೆ ದಿಗ್ಬಂಧನ ಹಾಕ್ತೀನಿ ಅಂತ ಹೇಳಿದ್ದಾನೆ. ಈಗಾಗಲೇ ನಿನ್ನೆನೆ ಘೋಷಣೆ ಮಾಡಿದ್ದಾನೆ. ಭಾರತೀಯ ಕಾಲಮಾನ ಪ್ರಕಾರ ಸಂಜೆ 7:15 ಟ್ರಂಪ್ ಆದೇಶ ಜಾರಿಯಾಗಿದೆ. ಟ್ರಂಪ್ ವಿಧಿಸಿರ್ತಕ್ಕಂಥ ಆರ್ಮುಜ ಜಲಸಂಧಿ ಮೇಲಿನ ದಿಗ್ಬಂಧನವಾದರೂ ಏನು? ಈ ಒಂದು ದಿಗ್ಬಂಧನದಿಂದ ಮತ್ತೆ ತೈಲ ಬಿಕ್ಕಟ್ಟು ಸೃಷ್ಟಿಯಾಗುತ್ತಾ? ಭಾರತದ ಮೇಲೆ ಬೀರಬಹುದಾದಂತಹ ಪರಿಣಾಮವಾದರೂ ಎಂಥದ್ದು? ವೀಕ್ಷಕರೇ ನೋಡಿ, ಇರಾನ್ ಪಕ್ಕದಲ್ಲಿರ್ತಕ್ಕಂಥ ಆರ್ಮುಜ ಜಲಸಂಧಿ ಏನಿದೆಯಲ್ಲ, ಇದು ವಿಶ್ವದ ಅತಿ ಚಿಕ್ಕ ಜಲಸಂಧಿ ಕೂಡ ಹೌದು. 33 ಕಿಲೋಮೀಟರ್ ಅಗಲವಿದೆ. ಈ ಒಂದು ಜಲಸಂಧಿ ಮೂಲಕ ವಿಶ್ವದ 20% ತೈಲ ಮತ್ತು ಇಂಧನ ಸಾಗಾಣಿಕೆ ಆಗುತ್ತೆ. ಬೇರೆ ಬೇರೆ ದೇಶಗಳಿಗೆ, ಯುರೋಪಿಯನ್ ಕಂಟ್ರಿಗಳಿಗೆ, ಏಷ್ಯನ್ ಕಂಟ್ರಿಗಳಿಗೆ ಈ ಮಾರ್ಗದ ಮೂಲಕವೇ ವಿಶ್ವದ 20% ತೈಲ ಸಾಗಣೆ ಆಗುತ್ತೆ. ಸಮುದ್ರದ ಅತ್ಯಂತ ಸಣ್ಣ ಭಾಗ ಈಗ ಜಗತ್ತಿಗೆ ತುಂಬಾ ಅಪಾಯಕಾರಿಯಾಗಿ ಕಾಡತೊಡಗಿದೆ. ಯಾಕಂದ್ರೆ ನೋಡಿ, ಅಮೆರಿಕ ಈ ಜಲಸಂಧಿ ಮೇಲೆ ದಿಗ್ಬಂಧನ ವಿಧಿಸುವುದಕ್ಕೆ ಮುಂದಾಗಿದೆ. ದಿಗ್ಬಂಧನ ಏನಪ್ಪಾ ಅಂದ್ರೆ, ಸೌದಿ ಅರೇಬಿಯಾ, ಕತಾರ್, ಬಹ್ರೇನ್ ಮತ್ತಿತರ ಮಿತ್ರ ರಾಷ್ಟ್ರಗಳೇನಿದಾವಲ್ಲ, ಈ ಮಾರ್ಗದ ಮೂಲಕ ಚಲಿಸುವಂತ ಹಡಗುಗಳಿಗೆ ಅವರು ಒಂದು ಫ್ರೀ ಕೊಟ್ಬಿಟ್ಟಿದ್ದಾರೆ. ಆ ಹಡಗುಗಳನ್ನು ಅಮೆರಿಕ ಯಾವುದೇ ಕಾರಣಕ್ಕೂ ಪರಿಶೀಲನೆ ಮಾಡುವುದಿಲ್ಲ. ಆದ್ರೆ ಇರಾನ್ ಮೂಲಕ ಇರಾನ್ಗೆ ಬರುವ ಮತ್ತು ಇರಾನ್ನಿಂದ ತೈಲ ತುಂಬಿಕೊಂಡು ಹೋಗುವಂತ ಹಡಗುಗಳನ್ನು ಅಮೆರಿಕ ಪರಿಶೀಲನೆ ಮಾಡುತ್ತೆ. ಅಂದ್ರೆ ಈ ಅಮೆರಿಕದ ದಿಗ್ಬಂಧನ ಅಂದ್ರೆ ಆರ್ಮುಜ ಜಲಸಂಧಿಯನ್ನು ವಶಪಡಿಸಿಕೊಳ್ಳುವುದು, ನಿಯಂತ್ರಣ ಮಾಡುವುದು ಅಲ್ಲ. ಬದಲಿಗೆ ಈ ಮಾರ್ಗದ ಮೂಲಕ, ಈ ಜಲಸಂಧಿ ಮೂಲಕ ಇರಾನ್ಗೆ ಹೋಗುವ, ಇರಾನ್ನಿಂದ ತೈಲವನ್ನು ತೆಗೆದುಕೊಂಡು ಹೋಗುವ ಹಡಗುಗಳ ಪರಿಶೀಲನೆ ಮಾಡುವುದು. ಅಂದ್ರೆ ಇಲ್ಲಿ ಇರಾನ್ ಏನ್ ಮಾಡ್ತಿದೆಯಪ್ಪ ಅಂದ್ರೆ, ಈ ಜಲಸಂಧಿ ಮಾರ್ಗದ ಮೂಲಕ ಹೋಗುವ ಹಡಗುಗಳಿಗೆ ಶುಲ್ಕ ವಿಧಿಸುತ್ತಿದೆ. ಯಾವುದೇ ಕಾರಣಕ್ಕೂ ಶುಲ್ಕ ಇರಾನ್ ವಿಧಿಸಬಾರದು ಅಂತ ಅಮೆರಿಕ ಕೂಡ ಹೇಳ್ತಾ ಇದೆ, ಒತ್ತಾಯ ಕೂಡ ಮಾಡ್ತಾ ಇದೆ. ಆದ್ರೆ ಇರಾನ್ ಇದು ಯಾವುದಕ್ಕೂ ಕೂಡ ಬಗ್ಗುತ್ತಿಲ್ಲ. ಇದರಿಂದಾಗಿ ನಿನ್ನೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಆದೇಶ ಮಾಡಿದ್ದಾರೆ. ಅದ ಆದೇಶ ಏನಪ್ಪಾ ಅಂದ್ರೆ, ಜಲಸಂಧಿ ಮೇಲೆ, ಆರ್ಮುಜ ಜಲಸಂಧಿಯಲ್ಲಿ ನಾವು ದಿಗ್ಬಂಧನವನ್ನ ಹಾಕ್ತೀವಿ. ದಿಗ್ಬಂಧನ ಆಗ್ತು ಅಂದ್ರೆ ಅದಕ್ಕೆ ಬೇಕಾದಂತ ಮಿತ್ರ ರಾಷ್ಟ್ರಗಳಾಗಿರ್ತಕ್ಕಂಥ ಸೌದಿ ಅರೇಬಿಯಾ, ಕತಾರು, ದುಬೈ ಮತ್ತಿತರ ರಾಷ್ಟ್ರಗಳ ಹಡಗುಗಳನ್ನು, ಈ ಮಾರ್ಗದಲ್ಲಿ ಸಾಗುವಂತಹ ಹಡಗುಗಳ ತಪಾಸಣೆ ಮಾಡುವುದಿಲ್ಲ. ಬದಲಿಗೆ ಇರಾನ್ ಬಂದರುಗಳಿಗೆ ಹೋಗಿ ಅಲ್ಲಿಂದ ತೈಲವನ್ನು ಸಾಗಿಸುವಂತ ದೇಶಗಳಾಗಿರ್ತಕ್ಕಂಥ ಚೀನಾ ಇರ್ಬೋದು, ಭಾರತ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಮತ್ತಿತರ ದೇಶಗಳು, ಈ ದೇಶಗಳ ಹಡಗುಗಳನ್ನು ನಾವು ತಪಾಸಣೆ ಮಾಡ್ತೀವಿ, ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡುವುದಿಲ್ಲ ಎಂಬ ಅರ್ಥದಲ್ಲಿ ಕೂಡ ಟ್ರಂಪ್ ಹೇಳ್ತಿದ್ದಾರೆ. ಹೀಗಾಗಿ ಮತ್ತೆ ಏಷ್ಯಾದ ದೇಶಗಳಲ್ಲಿ, ಅದೇ ರೀತಿ ಯುರೋಪಿಯನ್ ಕಂಟ್ರಿಗಳಲ್ಲಿ ತೈಲ ಬಿಕ್ಕಟ್ಟು, ಇಂಧನ ಬಿಕ್ಕಟ್ಟು ಮತ್ತು ಗ್ಯಾಸ್ ಬಿಕ್ಕಟ್ಟು ಸೃಷ್ಟಿಯಾಗುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರಿಸತೊಡಗಿವೆ. ನೋಡಿ, 40 ದಿನ ಮೇಲೆ ಆಯ್ತು ಯುದ್ಧ ನಡೀತಿದ್ದು. ಈಗಾಗಲೇ ಆರಂಭದಲ್ಲಿ ನಡೆದಂತ ತೀವ್ರಗತಿಯ ಸಂಘರ್ಷದಿಂದಾಗಿ ಭಾರತದಲ್ಲಿ ಸೇರಿ ಅನೇಕ ದೇಶಗಳಲ್ಲಿ ತೈಲ, ಗ್ಯಾಸ್ ಸಮಸ್ಯೆ ಉದ್ಭವವಾಗಿತ್ತು. ಇದರಿಂದಾಗಿ ಬಹುತೇಕ ದೇಶದ ಆರ್ಥಿಕತೆಗೆ ಹೊಡೆತ ಬಿದ್ದಿದೆ. ಅಷ್ಟೇ ಅಲ್ಲ, ಬಹುತೇಕ ವ್ಯಾಪಾರಿಗಳು ಕೂಡ ಎಲ್ಲೋ ಒಂದು ಕಡೆ ಆತಂಕಕ್ಕೊಳಗಾಗಿದ್ದಾರೆ. ಈ ಯುದ್ಧ ಇದೇ ರೀತಿ ಮುಂದುವರೆದ್ರೆ ಏನ್ ಮಾಡಬಹುದು ಎಂಬ ಆತಂಕಕ್ಕೆ ಕೂಡ ಒಳಗಾಗಿದ್ದಾರೆ. ಅಷ್ಟೇ ಅಲ್ಲ, ಈ ಮಾರ್ಗದ ಮೂಲಕವೇ
ಆರ್ಮುಜಾ ಜಲಸಂಧಿ ಮಾರ್ಗದ ಮೂಲಕವೇ 70ಕ್ಕಿಂತ ಹೆಚ್ಚು ಭಾರತ ತೈಲವನ್ನು ತರಿಸಿಕೊಳ್ಳುತ್ತೆ. ಇರಾನ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಕತಾರ್ ಇರ್ಬೋದು, UAE ಇರ್ಬೋದು, ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಂದ ಈ ಮಾರ್ಗದ ಮೂಲಕವೇ ಭಾರತಕ್ಕೆ ತೈಲ, ಇಂಧನ, ಗ್ಯಾಸ್ ಎಲ್ಲ ಬರುತ್ತೆ. ಒಂದು ವೇಳೆ ಟ್ರಂಪ್ ದಿಗ್ಬಂಧನದ ವೇಳೆ ಭಾರತೀಯ ನೌಕೆಗಳನ್ನು, ಭಾರತೀಯ ಹಡಗುಗಳನ್ನು ತಪಾಸಣೆಗೊಳಿಸುವುದು, ತಡೆ ಒಡ್ಡುವುದು ಬಹುತೇಕ ಮಾಡಿದ್ರೂ ಮಾಡಬಹುದು. ಯಾಕಂದ್ರೆ ಈಗಾಗಲೇ ಅವರು ಚೀನಾಕ್ಕೆ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಯುದ್ಧದಲ್ಲಿ ಇರಾನ್ಗೆ ಚೀನಾ ಸಪೋರ್ಟ್ ಮಾಡ್ತಾ ಇದೆ, ಶಸ್ತ್ರಾಸ್ತ್ರಗಳನ್ನು ಪೂರೈಸುತ್ತಿದೆ ಎಂಬ ಮಾಹಿತಿ ಟ್ರಂಪ್ ಅವರು ಹೊರಹಾಕಿದ್ದಾರೆ. ಹೀಗಾಗಿ ಆ ದೇಶಕ್ಕೆ, ಚೀನಾ ಮತ್ತು ರಷ್ಯಾಕ್ಕೆ ಟ್ಯಾರಿಫ್ ವಿಧಿಸುವ, ಶುಲ್ಕ ವಿಧಿಸುವ ಒಂದು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ನೀಡಿದ್ದಾರೆ. ಒಂದು ವೇಳೆ ದಿಗ್ಬಂಧನದ ವೇಳೆ ಚೀನಾ ಮತ್ತು ಭಾರತ ಮತ್ತಿತರ ದೇಶಗಳಿಗೆ ಹಡಗುಗಳ ಪರಿಶೀಲನೆ ಮತ್ತು ತಡೆ ಒಡ್ಡಿದ್ರೆ ಬಹುತೇಕ ಈ ಒಂದು ಸಂಘರ್ಷ ಮತ್ತೊಂದಷ್ಟು ಮಗ್ಗಲು ಬದಿಸಲಿದೆ, ಮತ್ತೊಂದಷ್ಟು ತೀವ್ರಗತಿಯನ್ನು ಕಾಣಲಿದೆ. ಯಾಕಂದ್ರೆ ಆ ಒಂದು ಪ್ರಯತ್ನಕ್ಕೆ ಅಮೆರಿಕ ಕೈ ಹಾಕಿದ್ದೇ ಆದಲ್ಲಿ ಭಾರತ, ಚೀನಾ ಮತ್ತಿತರ ರಾಷ್ಟ್ರಗಳ ಹಡಗುಗಳನ್ನು ತಡೆಯುವುದು ಮತ್ತು ಪರಿಶೀಲನೆ ಮಾಡುವ ನಿಟ್ಟಿನಲ್ಲಿ, ಪರಿಶೀಲನೆ ಹಿನ್ನೆಲೆ ತಡೆಗಟ್ಟಿದ ಹಿನ್ನೆಲೆಯಲ್ಲಿ ಬಹುತೇಕ ಚೀನಾ ಯುದ್ಧಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಅಮೆರಿಕ ಒಂದು ವೇಳೆ ದಿಗ್ಬಂಧನ ನೆಪದಲ್ಲಿ ನಮ್ಮ ದೇಶದ ಹಡಗುಗಳನ್ನು, ಅದೇ ರೀತಿ ಚೀನಾ ದೇಶದ ಹಡಗುಗಳನ್ನು ತಡೆ ಹಿಡಿದಿದ್ದೇ ಆದಲ್ಲಿ ಬಹುತೇಕ ಈ ದೇಶಗಳಲ್ಲಿ ತೈಲ ಮತ್ತು ಗ್ಯಾಸ್ ಬಿಕ್ಕಟ್ಟು ಸೃಷ್ಟಿಯಾಗಲಿದೆ. ಅದೇ ರೀತಿ ಚೀನಾ ಕೂಡ ಈ ಯುದ್ಧಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಅದೇ ರೀತಿ ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ಈಗಾಗಲೇ ಭಾರತ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಎಸ್ ಜೈಶಂಕರ್ ಅವರು ಈಗಾಗಲೇ UAE ಮತ್ತಿತರ ರಾಷ್ಟ್ರಗಳ ಜೊತೆ ಮಾತನಾಡಿದ್ದಾರೆ. ದೇಶಕ್ಕೆ ಬೇಕಾಗಿರತಕ್ಕಂಥ ಇಂಧನ ಭದ್ರತೆ ಕುರಿತು, ಗ್ಯಾಸ್ ಭದ್ರತೆ ಕುರಿತು ಮತ್ತು ಪೂರೈಸುವ ಕುರಿತು ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಅಮೆರಿಕ ಏರ್ತಕ್ಕಂತಹ ಆರ್ಮುಜಾ ಜಲಸಂಧಿ ಮೇಲಿನ ದಿಗ್ಬಂಧನ ಬಹುತೇಕ ಈ ಸಂಘರ್ಷ ಇದೆಯಲ್ಲ ಮತ್ತೊಂದು ಸ್ವರೂಪ ಪಡೆದುಕೊಳ್ಳುವುದಂತೂ ಗ್ಯಾರಂಟಿ. ಅದೇ ರೀತಿ ಟ್ರಂಪ್ ಉಚ್ಚಾಟ, ತಿಕ್ಕಾಟ ಮುಂದುವರೆದಿದ್ದೇ ಆದಲ್ಲಿ ಚೀನಾ ಮತ್ತು ರಷ್ಯಾ ಯುದ್ಧಕ್ಕೆ ಎಂಟ್ರಿ ಕೊಡುವುದು ಕೂಡ ಗ್ಯಾರಂಟಿ. ಆ ಎರಡು ರಾಷ್ಟ್ರಗಳು ಒಂದು ವೇಳೆ ಎಂಟ್ರಿ ಕೊಟ್ಟರೆ ಬಹುತೇಕ ಅಮೆರಿಕಕ್ಕೆ ಬಹುದೊಡ್ಡ ಹಿನ್ನಡೆಯಾಗಲಿದೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಭಯಾನಕ ದಿನಗಳು ಕೂಡ ಆಗಮಿಸಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಬಟ್ ಆರ್ಮುಜಾ ಜಲಸಂಧಿ ವಿಷಯ, ಅದೇ ರೀತಿ ಇರಾನ್ ಯಾವುದೇ ಷರತ್ತಿಗೆ ಒಪ್ಪದಿರುವುದು ಈಗ ಟ್ರಂಪ್ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.